ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡ್ತಾಯಿದ್ದೀನಿ ಅಂತ ನಾನು ಹೇಳಿದರೆ ಸಜ್ಜಿಗೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ. ನೋಡೋಣ ಬನ್ನಿ. ಇವಾಗ 1 ಕಪ್ ರವೆ ತೊಗೊಂಡಿದ್ದೀನಿ, ಅಂದರೆ ಟೀ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ರವೆನ. ನಾನು ಎಷ್ಟು ತೊಗೊಂಡಿದ್ದೀನೋ ರವೆನ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಹಾಕಬೇಕು. ಸೊ ಜಾಸ್ತಿ ಹಾಕಿದರೆ ಸ್ವೀಟ್ ಜಾಸ್ತಿ ಆಗುತ್ತೆ, ಇಲ್ಲ ಕಮ್ಮಿ ಹಾಕಿದರೆ ಕಮ್ಮಿ ಆಗುತ್ತೆ. ಸೊ ಇವಾಗ ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕಿ ತುಪ್ಪ ನೀಟಾಗಿ ಬಿಸಿ ಆದಮೇಲೆ, ಅದು ತುಪ್ಪ ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು, ಯಾವ ಅಂಗಡಿನಲ್ಲೂ ತೊಗೊಂಬಂದಿಲ್ಲ, ಏನೂ ಇಲ್ಲ. ನಾವು ಯಾವಾಗಲೂ ಅಷ್ಟೇ ಮನೆಯಲ್ಲೇ ತುಪ್ಪ ಮಾಡೋದು. ತುಪ್ಪ ಎಲ್ಲ ಹಾಕಾಯಿತು. ಇವಾಗ ತುಪ್ಪ ನೀಟಾಗಿ ಬಿಸಿ ಆದಮೇಲೆ ರವೆ ಯಾವ ಉರಿಯಂಗಿಲ್ಲ, ಇದು ನಾವು ಹೇಗೆ ತಂದಿರ್ತೀವೋ ಅಂಗಡಿನಲ್ಲಿ ಅದೇ ರವೆನ ಹಾಗೆ ಹಾಕಬೇಕು. ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಹೇಗೆ ಅಂದರೆ ಇವಾಗ ಮಾಮೂಲಿ ಉಪ್ಪಿಟ್ಟಿಗೆಲ್ಲ ಉರಿತೀವಲ್ಲ, ಕಲ್ಲರ್ ಬರೋ ತನಕ ಆ ಥರ ಎಲ್ಲ ಉರಿಬಾರ್ದು. ಇದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆದರೆ ಸಾಕು. ಇವಾಗ ಅಲ್ಲಿ ಉಂಡೆ ಆಗ್ತಾಯಿದೆಯಲ್ವ, ಆ ಉಂಡೆ ಎಲ್ಲ ಬಿಟ್ಟು ಬಿಡಿಯಾಗಿ ರವೆ ಉದುರು ಆಗಿ ಬರಬೇಕು. ಅಷ್ಟು ಹುರಿದ್ರೆ ಸಾಕು. ರವೆನ ಜಾಸ್ತಿ ಹುರಿದ್ರೆ ಸೀದೋಗ್ಬಿಡುತ್ತೆ, ಟೇಸ್ಟು ಅಷ್ಟು ಚೆನ್ನಾಗಿ ಬರೋಲ್ಲ ಅದು. ಹಾಕೇನ ಹುರಿತಾ ಇದ್ದೀನಿ ಇವಾಗ ರವೆ ಎಲ್ಲ ಹುರಿದಾದ್ಮೇಲೆ ನೋಡಿ ಎಷ್ಟು ಹುರಿಬೇಕು ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಕಲರ್ ಚೇಂಜ್ ಆಗೋದ್ರಲ್ಲಿ, ಆ ತುಪ್ಪದಲ್ಲಿ ನೋಡಿ ಎಲ್ಲಿ ಕಾಣಿಸ್ತಾ ಇದೆ ಇವಾಗ. ಅಷ್ಟೇ ಸಾಕು. ಇವಾಗ ತೊಗೊಂಡ್ಬಿಡ್ತೀನಿ. ಇವಾಗ ಅದೇ ಪ್ಯಾನ್ನ ಮತ್ತೆ ಇಟ್ಟು ಅದಕ್ಕೆ ನಾನು ಯಾವ ಪ್ರಮಾಣದಲ್ಲಿ ರವೆ ತೊಗೊಂಡಿದ್ನೋ ಅದರಲ್ಲಿ 2 ಗ್ಲಾಸಷ್ಟು ನೀರು ಹಾಕಿಬಿಟ್ಟು, ನೆಕ್ಸ್ಟು ಅದರಲ್ಲೇ 1 ಗ್ಲಾಸು ಅಥವಾ 3/4 ಗ್ಲಾಸಷ್ಟು ಹಾಲು ಹಾಕಬೇಕು. ಇಲ್ಲಾಂದರೆ ಸಜ್ಜಿಗೆ ಚೆನ್ನಾಗಿ ಬರೋಲ್ಲ. ರವೆ ಉಪ್ಪಿಟ್ಟು ಆಗ್ಬಿಡುತ್ತೆ, ಅದು ಸಜ್ಜಿಗೆ ಆಗೋಲ್ಲ, ಉಪ್ಪಿಟ್ಟು ಥರ ಆಗಿಬಿಡುತ್ತೆ. ಲಾಸ್ಟಲ್ಲಿ ನೀರು ಹೋಗ್ತಾಯಿದ್ದೀನಿ ನಾನು. ಫಸ್ಟ್ 1 ಕಪ್ ನೀರು ಇದೆ, ಮಧ್ಯದಲ್ಲಿ ಹಾಲು ಬಿಟ್ಬಿಟ್ಟು ನೆಕ್ಸ್ಟ್ ಲಾಸ್ಟಿಗೆ 1 ಕಪ್ ನೀರು ಉದಿದ್ದೀನಿ. ನೆಕ್ಸ್ಟ್ ಇವಾಗ ಅದಕ್ಕೇ ಅದು ಯಾವಾಗ ನಾವು ಒಯ್ತೀವೋ ನೀರನ್ನ, ಆವಾಗಲೇ 1 ಕಪ್ ಫುಲ್ಲು ಸಕ್ಕರೆ ಹಾಕ್ಬಿಡ್ಬೇಕು. ಅದಕ್ಕೆ ನೀಟಾಗಿ ಅದನ್ನು ಸಕ್ಕರೆ ಕರಗೋ ರೀತಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ತಿರುಗಿಸ್ತಾ ಇರಬೇಕು. ಸೊ ಯಾಕೆಂದರೆ ಅದು ಉಕ್ಕಿ ಬಂದ್ಬಿಡುತ್ತೆ ಇಲ್ಲಾಂದರೆ. ಅದಕ್ಕೋಸ್ಕರ ತುಂಬ ಸ್ಲೋ ಇಟ್ರೂ ಅಷ್ಟೇನು ಚೆನ್ನಾಗಿರಲ್ಲ, ತುಂಬ ಫಾಸ್ಟ್ ಇಟ್ಟರೆ ಬೇಗ ಕಾದು ಬಿಡುತ್ತಲ್ಲ, ಚೆನ್ನಾಗಿರಲ್ಲ. ಸ್ವಲ್ಪ ತುಪ್ಪ ಹಾಕೋಬೇಕು. ಇವಾಗ ಏನು 1 ಟೀ ಸ್ಪೂನಷ್ಟು ತುಪ್ಪ ಹಾಕಿದರೆ ಸಾಕು ಇವಾಗ. ಸೊ ಇಲ್ಲಿವರೆಗನಾದರೂ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ, ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಇವಾಗ ಅಲ್ಲಿ ಕಾಣಿಸ್ತಾ ಇರ್ಬೋದು ಕುದೀತಾ ಇದೆ. ಅಷ್ಟು ಕುದಿದ್ರೆ ಸಾಕಾಗಲ್ಲ, ಚೆನ್ನಾಗಿ ಇದು ಉಕ್ಕಿ ಬರೋ ಥರ ಕುದಿಬೇಕು. ಆ ಥರ ಕುದಿಯುತ್ತೆ ಇವಾಗ. ಹಾಗೆ ಕುದ್ದಿ ಆದ ನಂತರ ಅದು ಮೇಲ್ಗಡೆ ಕಾಣುತ್ತೆ, ಏನು ಕೆನೆ ಆ ಥರ ಎಲ್ಲ ಬರಬಾರ್ದು, ಚೆನ್ನಾಗಿರಲ್ಲ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೊರೆ, ಹಾಗೆ ನೊರೆ ಬಂದರೆ ಇವಾಗ ಆಗಿದೆ, ಅದು ಚೆನ್ನಾಗಿ ಕುದ್ದಿದೆ. ಸೊ ನಾನೇ ಸ್ಟ್ಯಾಂಡ್ ಏನೂ ಇಲ್ವಲ್ಲ, ಸೊ ನಾನೇ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಹಂಗೆ ಬರ್ತಾಯಿದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ನೋಡಿ ಪ್ಲೀಸ್ ವೀಡಿಯೋನ. ಇವಾಗ ರವೆ ತೆಗೆದಿಟ್ಕೊಂಡಿರೋದನ್ನ ಅದಕ್ಕೆ ಹಾಕಬೇಕು. ಒಂದು ಕೈಯಲ್ಲಿ ನೀವು ರವೆ ಹಾಕ್ತಾಯಿದ್ರೆ ಇನ್ನೊಂದು ಕಡೆ ತಿರುಗ್ತಾ ಇರಿ, 1 ಗಂಟೆ ಆಗದೆ ಇರೋ ರೀತಿ. ಸೊ ನಾನು ಹೇಳಿದ್ನಲ್ಲ, ಮೊಬೈಲ್ ನಾನೇ ಹಿಡ್ಕೊಂಡಿರೋದ್ರಿಂದ ಅಲ್ಲಿ ನಾನೇ ಎಲ್ಲನೂ ಮಾಡ್ತಾಯಿದ್ದೀನಿ ಅಂತ, ಅದಕ್ಕೋಸ್ಕರ ಹಿಂಗೆ ಆಗ್ಬಿಡ್ತು ಅದು. ಸೊ ಚೆನ್ನಾಗಿ ಬಂತು, ನಾನು ಹಂಗೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನೀವು ರವೆ ಹಾಕ್ತಿದ್ದಂಗೆ ನೀಟಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಅಲ್ಲಿ ಗಂಟು ಕಾಣಿಸ್ತಾ ಇಲ್ಲ, ಇಲ್ಲೇ ಉಂಡುಂಡೆ ಹಂಗೇ ಇದು ಬಿಡುತ್ತೆ. ಎಷ್ಟು ಗಟ್ಟಿ ಆಗ್ತಾ ಬಂತು ಅಂತ ನೋಡ್ತಾ ಇರ್ಬೋದು ನೀವೇ, ಅಲ್ಲಿ ಕಾಣಿಸ್ತಾ ಇದೆ. ಅಷ್ಟು ಆದಮೇಲೆ ಸಾಕು. ಇವಾಗ ತುಪ್ಪ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು, ತುಪ್ಪ ಬೇಕಾಗಿರೋದು. ನಾವು ಎಷ್ಟು ರವೆ ತಗೋತೀವೋ ಅದೇ ಪ್ರಮಾಣದಲ್ಲೇ ತುಪ್ಪ ಹಾಕಿದ್ರೇ ಇದು ಚೆನ್ನಾಗಿರೋದು. ಸೊ ನಾವು ಉರಿಬೇಕಾದ್ರೂ ತುಪ್ಪ ಹಾಕಿದ್ದೆ, ಮತ್ತು ನೀರು ಹಾಲು ಸಕ್ಕರೆ ಹಾಕ್ದಾಗಲೂ ತುಪ್ಪ ಹಾಕಿದ್ದೆ, ಇವಾಗಲೂ ಕೂಡ
2.5 3 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ನೋಡಿ ಹೇಗೆ ಆಗ್ತಾ ಇದೆ. ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬೇಕು. ತಳ ಹಿಡಿಬಾರ್ದು ಅದು, ಇಲ್ಲಾಂದರೆ ಬೇಗ ತಳ ಹಿಡಿದ್ಬಿಡುತ್ತೆ ತುಪ್ಪ ಹಾಕಿಲ್ಲ ಅಂದರೆ. ನೋಡಿ ಇವಾಗ ತುಪ್ಪ ಹಾಕ್ಬಿಟ್ಟು ಕಲಿಸ್ಕೊಂಡ್ರೆ ನೀಟಾಗಿ ತಳ ಹಿಡಿದಲೇ ಹೇಗೆ ಬಿಡ್ತಾ ಇದೆ ತಳನ ಅಂತ. ಈ ಥರ ಕಲಿಸ್ಕೊಂಡಾಯಿತು. ಇವಾಗ ಎಲ್ಲ ಮುಗೀತು, ಬೆಂದಿದೆ ನೀಟಾಗಿ. ಸೊ 5 ನಿಮಿಷ ನೀಟಾಗಿ ಫ್ರೈ ಆದ್ರದು ಸಾಕು. 5 ನಿಮಿಷ ಆದಮೇಲೆ ಹಿಂಗಾಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಮುಚ್ಚಿಬಿಡ್ತೀನಿ. ನೆಕ್ಸ್ಟು ಇವಾಗ 5ರಿಂದ 6 ನಿಮಿಷ ಬಿಟ್ಟು ಓಪನ್ ಮಾಡಿದ್ಮೇಲೆ ನೋಡಿ ತುಪ್ಪ ಎಲ್ಲ ಸೈಡಲ್ಲೆಲ್ಲ ಹೇಗೆ ಬಿಟ್ಕೊಂಡಿದೆ. ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಕೈಯಲ್ಲಿ ಉಂಡೆ ಕಟ್ಟಿದ್ರೆ ತುಪ್ಪ ಹೆಂಗೆ ಇರಬೇಕು ಕೈಯಲ್ಲಿ ಅಂದರೆ, ಆವಾಗಲೇ ಸಜ್ಜಿಗೆ ನಾರಾಯಣ ಸ್ವಾಮಿ ಪ್ರಸಾದ ಅಂದು, ಸತ್ಯನಾರಾಯಣ ಸ್ವಾಮಿದು, ಆವಾಗಲೇ ಅದು ಚೆನ್ನಾಗಿ ಇರೋದು. ಲಾಸ್ಟ್ವರೆಗೂ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.